ಕರ್ನಾಟಕ ರಾಜಕೀಯದ ಮಹತ್ವದ ಬೆಳವಣಿಗೆ ಅಂದರೆ ಮುಖ್ಯಮಂತ್ರಿ ಬದಲಾವಣೆ. ಆದರೆ ಈ ಚರ್ಚೆಗಳ ಮಧ್ಯ ಹಿರಿಯ ನಾಯಕ ಸಿದ್ದರಾಮಯ್ಯನವರ ಒಂದು ದಿಟ್ಟ ನಿರ್ಧಾರ ಇಡೀ ರಾಜ್ಯದ ರಾಜಕೀಯವನ್ನೇ ಬುಡಮೇಲು ಮಾಡುತ್ತಾ ಕಳೆದ ಕೆಲವು ದಿನಗಳಿಂದ ಒಂದು ಮಹತ್ವದ ಸುದ್ದಿ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ ಹೊರಬಂದ್ರೆ ಏನಾಗಬಹುದು? ಇವರು ಹೊಸ ಪ್ರಾದೇಶಿಕ ಪಕ್ಷವನ್ನು ಹುಟ್ಟು ಹಾಕಿದ್ರೆ ಕಾಂಗ್ರೆಸ್ಗೆ ಎಷ್ಟು ದೊಡ್ಡ ನಷ್ಟ? ರಾಜ್ಯದ ರಾಜಕೀಯ ಸಮೀಕರಣಗಳು ಬದಲಾಗುತ್ವಾ? ಯಾರಿಗೆ ಲಾಭ, ಯಾರಿಗೆ ನಷ್ಟ? ಇನ್ನು ಮತ್ತೊಂದು ಕಡೆ ಕಲ್ಪನೆಗೂ ನಿಲುಕದ ಮತ್ತೊಂದು ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಬಿಜೆಪಿ ಸೇರಿದ್ರೆ ಏನಾಗುತ್ತೆ? ಇದು ಬಿಜೆಪಿ ಪಾಳೆಯಕ್ಕೆ ವರದಾನವೇ ಅಥವಾ ಕಾಂಗ್ರೆಸ್ಗೆ ಶಾಶ್ವತ ಹಿನ್ನಡೆಯೇ? ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಅರ್ಧಾವಧಿಯನ್ನ ಪೂರ್ಣಗೊಳಿಸ್ತಾ ಇದ್ದಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಆಂತರಿಕ ಅಧಿಕಾರ ಹಂಚಿಕೆಯ ಹೋರಾಟವು ಸಾರ್ವಜನಿಕವಾಗಿ ತೀವ್ರಗೊಂಡಿದೆ. ಈ ನಾಯಕತ್ವದ ಕಲಹವು ಪ್ರಸ್ತುತ ರಾಜ್ಯದ ರಾಜಕೀಯ ಸ್ಥಿರತೆ ಮತ್ತು ಭವಿಷ್ಯದ ಚುನಾವಣಾ ಕಾರ್ಯತಂತ್ರಗಳ ಮೇಲೆ ಭಾರೀ ಪರಿಣಾಮ ಬೀರಿದೆ. ಸಿದ್ದರಾಮಯ್ಯನವರ ರಾಜಕೀಯ ಬಲವು ಅವರ ಸೈದ್ಧಾಂತಿಕ ನಿಲುವು ಮತ್ತು ಅಹಿಂದ ಮೈತ್ರಿಕೂಟದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು 1970ರ ದಶಕದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಪ್ರಬಲ ಪ್ರಭಾವವನ್ನ ಎದುರಿಸಲು ಪ್ರಾರಂಭಿಸಿದ ಅಹಿಂದ ತಂತ್ರವನ್ನು ಸಿದ್ದರಾಮಯ್ಯನವರು ಪರಿಣಾಮಕಾರಿಯಾಗಿ ಬಳಸಿಕೊಂಡರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಅಹಿಂದ ತಂತ್ರವು ಕಾಂಗ್ರೆಸ್ಗೆ ನಿರ್ಣಾಯಕ ಗೆಲುವನ್ನು ತಂದುಕೊಡ್ತು. ಕಾಂಗ್ರೆಸ್ ಪಕ್ಷವು ಮುಸ್ಲಿಂ ಮತಗಳಲ್ಲಿ 92% ಮತ್ತು ದಲಿತ ಮತಗಳಲ್ಲಿ 66% ಏಕೀಕರಣವನ್ನ ಸಾಧಿಸಿತು. ಈ ಯಶಸ್ಸು ಸಿದ್ದರಾಮಯ್ಯನವರ ಜಾತ್ಯತೀತ ಮತ್ತು ಪ್ರಗತಿಪರ ನಾಯಕತ್ವದ ಮೇಲೆ ಅಹಿಂದ ಸಮುದಾಯಗಳು ಇರಿಸಿರುವ ವಿಶ್ವಾಸವನ್ನ ತೋರಿಸುತ್ತೆ. ಇವರು ಸಂವಿಧಾನಾತ್ಮಕ ಮೌಲ್ಯಗಳನ್ನು ರಕ್ಷಿಸುವ ಮತ್ತು ತಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸೈದ್ಧಾಂತಿಕ ಬದ್ಧತೆಯನ್ನ ಕಾಪಾಡಿಕೊಳ್ಳುವ ಅಗತ್ಯತೆಯನ್ನ ಒತ್ತಿ ಹೇಳಿದ್ದಾರೆ. ಇದಲ್ಲದೆ ಇವರು ಹಿಂದುತ್ವದ ರಾಜಕಾರಣದ ವಿಮರ್ಶಕರಾಗಿದ್ದು ಹಿಂದುತ್ವ ಸಿದ್ಧಾಂತ ಮತ್ತು ಹಿಂದೂ ಧರ್ಮದ ನಡುವಿನ ವ್ಯತ್ಯಾಸವನ್ನು ಒತ್ತಿ ಹೇಳಿದ್ದಾರೆ. 2018ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ನೀಡುವ ಪ್ರಸ್ತಾಪದಿಂದಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳನ್ನು ಕೆರಳಿಸಿದ್ದರು. ಆದರೂ 2013ರಿಂದ 2018ರ ನಡುವೆ ಕಾಂಗ್ರೆಸ್ನ ಒಟ್ಟು ಮತ ಹಂಚಿಕೆಯು 36ರಿಂದ 38% ಏರಿಕೆ ಕಂಡಿರುವುದು ಅಹಿಂದ ತಂತ್ರದ ದೀರ್ಘಕಾಲದ ಆಕರ್ಷಣೆಯನ್ನ ಪ್ರತಿನಿಧಿಸುತ್ತೆ. ಇನ್ನು ಸಿದ್ದರಾಮಯ್ಯರಂತಹ ಮುಖ್ಯಮಂತ್ರಿ ಸ್ಥಾನದಲ್ಲಿರುವ ಒಬ್ಬ ನಾಯಕ ರಾಜಕೀಯ ನಿರ್ಗಮನವನ್ನ ಆರಿಸಿಕೊಂಡ್ರೆ ಅದು ಕೇವಲ ರಾಜಕೀಯ ವಿಭಜನೆಯಾಗಿ ಉಳಿಯದೆ ರಾಜ್ಯ ಸರ್ಕಾರ ಮತ್ತು ಶಾಸಕಾಂಗದ ಮೇಲೆ ಸುದೀರ್ಘ ಕಾನೂನಾತ್ಮಕ ಮತ್ತು ಸಾಂಸ್ಥಿಕ ಪರಿಣಾಮಗಳನ್ನು ಬೀರುತ್ತದೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಹೊಸ ಪಕ್ಷವನ್ನ ಸ್ಥಾಪಿಸಿದ್ರೆ ಅಥವಾ ನೇರವಾಗಿ ಮತ್ತೊಂದು ಪಕ್ಷಕ್ಕೆ ಸೇರಿದ್ರೆ ಅದು ಭಾರತೀಯ ಸಂವಿಧಾನದ 10ನೇ ಶೆಡ್ಯೂಲ್ ಅಡಿಯಲ್ಲಿ ಬರುತ್ತದೆ. ಶಾಸಕನೊಬ್ಬನು ಸ್ವಯಂ ಪ್ರೇರಣೆಯಿಂದ ತನ್ನ ರಾಜಕೀಯ ಪಕ್ಷದ ಸದಸ್ಯತ್ವವನ್ನು ಬಿಟ್ಟುಕೊಟ್ಟರೆ ಅಥವಾ ಪಕ್ಷದ ನಿರ್ದೇಶನಗಳಿಗೆ ವಿರುದ್ಧವಾಗಿ ಮತ ಚಲಾಯಿಸಿದರೆ ಆತನು ಶಾಸಕ ಸ್ಥಾನಕ್ಕೆ ಅನರ್ಹನಾಗ್ತಾನೆ. ಹೀಗಾಗಿ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿರುವಾಗ ಪಕ್ಷ ತೊರೆದರೆ ಅವರು ತಮ್ಮ ಶಾಸಕ ಸ್ಥಾನವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ತಮ್ಮ ಅಹಿಂದ ಸಿದ್ಧಾಂತದ ಮೇಲೆ ಕೇಂದ್ರೀಕೃತವಾದ ಹೊಸ ಪ್ರಾದೇಶಿಕ ಪಕ್ಷವನ್ನು ಸ್ಥಾಪಿಸಿದರೆ ಅದರ ಕಾರ್ಯ ಸಾಧ್ಯತೆ ಮತ್ತು ಅದು ಕರ್ನಾಟಕ ಚುನಾವಣಾ ರಾಜಕೀಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಭಾರತೀಯ ರಾಜಕೀಯದಲ್ಲಿ ಪ್ರಾದೇಶಿಕ ಪಕ್ಷಗಳು ವಿಶೇಷವಾಗಿ ತಮ್ಮ ಸ್ಥಳೀಯ ಬೇಡಿಕೆಗಳು ಮತ್ತು ಆಶಯಗಳನ್ನು ಪ್ರತಿನಿಧಿಸುವ ಮೂಲಕ ರಾಜ್ಯ ಮತ್ತು ಕೇಂದ್ರ ರಾಜಕಾರಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಸಿದ್ದರಾಮಯ್ಯನವರಿಗೆ ಸ್ವಂತ ಮಾಸ್ ಲೀಡರ್ನ ಸಾಮರ್ಥ್ಯ ಮತ್ತು ಅಹಿಂದ ಸಮುದಾಯದ ಬೆಂಬಲವಿದೆ. ಆದರೂ ಕರ್ನಾಟಕವು ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಪ್ರಾಬಲ್ಯ ಹೊಂದಿರುವ ರಾಜ್ಯವಾಗಿದೆ. ಇಲ್ಲಿ ಜೆಡಿಎಸ್ ಹೊರತುಪಡಿಸಿ ಹೊಸ ಪ್ರಾದೇಶಿಕ ಪಕ್ಷಗಳಿಗೆ ಯಶಸ್ಸು ಸಿಕ್ಕ ನಿದರ್ಶನಗಳು ಕಡಿಮೆ. ಎಕ್ಸಾಂಪಲ್ಗೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಸ್ಥಾಪಿಸಿದ ಬಡವರ, ಶ್ರಮಿಕರ, ರೈತರ ಕಾಂಗ್ರೆಸ್ ಪಕ್ಷವು 2013ರ ವಿಧಾನಸಭಾ ಚುನಾವಣೆಯಲ್ಲಿ 150 ಸ್ಥಾನಗಳಲ್ಲಿ ಸ್ಪರ್ಧಿಸಿ
ಕೇವಲ 4 ಸ್ಥಾನಗಳನ್ನು ಗೆದ್ದಿತ್ತು ಮತ್ತು ಶೇಕಡ 2.7ರಷ್ಟು ಮತಗಳನ್ನು ಪಡೆಯಿತು. ಈ ಪಕ್ಷವು ಅಂತಿಮವಾಗಿ 2014ರಲ್ಲಿ ಬಿಜೆಪಿಯಲ್ಲಿ ವಿಲೀನಗೊಳ್ತು. ಇನ್ನು ಸಿದ್ದರಾಮಯ್ಯನವರ ಹೊಸ ಪಕ್ಷವು ಸಂಪೂರ್ಣವಾಗಿ ಅವರ ವ್ಯಕ್ತಿತ್ವ ಮತ್ತು ಅಹಿಂದ ಸಿದ್ಧಾಂತದ ಮೇಲೆ ಅವಲಂಬಿತವಾಗಿರುತ್ತೆ. ಇವರಿಗೆ ಕಾಂಗ್ರೆಸ್ನ ಬೃಹತ್ ಸಾಂಸ್ಥಿಕ ಜಾಲ ಮತ್ತು ಸಂಪನ್ಮೂಲಗಳ ಕೊರತೆ ಹೊಸ ಪಕ್ಷಕ್ಕೆ ದೊಡ್ಡ ಅಡಚಣೆಯಾಗಲಿದೆ. ಈ ರಾಜಕೀಯ ಪರಿಸ್ಥಿತಿಯಲ್ಲಿ ಹೊಸ ಪಕ್ಷವು ಸೈದ್ಧಾಂತಿಕ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳಬಹುದಾದರೂ ಚುನಾವಣಾ ಯಂತ್ರಾಂಶವನ್ನು ನಿರ್ವಹಿಸಲು ವಿಫಲವಾದರೆ ಅದು ಕೇವಲ ಒಂದು ಅಲ್ಪಕಾಲಿಕ ಶಕ್ತಿಯಾಗಿ ಉಳಿದು ಬಿಡುತ್ತೆ. ಸಿದ್ದರಾಮಯ್ಯನವರು ಹೊಸ ಪಕ್ಷ ಕಟ್ಟಿದ್ರೆ ಅದು ಕಾಂಗ್ರೆಸ್ಗೆ ಮಾರಕ ಪರಿಣಾಮವನ್ನ ಬೀರುತ್ತೆ. ಅವರ ಪಕ್ಷವು ಕಾಂಗ್ರೆಸ್ನ ಅಹಿಂದ ಕೋಟೆಯನ್ನು, ವಿಶೇಷವಾಗಿ ಮುಸ್ಲಿಂ ಮತ್ತು ದಲಿತ ಮತಗಳನ್ನು ನೇರವಾಗಿ ತನ್ನತ್ತ ಸೆಳೆಯುತ್ತೆ. 2023ರಲ್ಲಿ ಕಾಂಗ್ರೆಸ್ಗೆ ಬಂದ 92% ಮುಸ್ಲಿಂ ಮತಗಳು ಮತ್ತು 66% ದಲಿತ ಮತಗಳು ವಿಭಜನೆಗೊಂಡ್ರೆ ಕಾಂಗ್ರೆಸ್ನ ಚುನಾವಣಾ ನೆಲೆಯು ಸಂಪೂರ್ಣವಾಗಿ ನೆಲಸಮ ಆಗುತ್ತೆ. ರಾಜಕೀಯ ವಿಶ್ಲೇಷಣೆಯ ಪ್ರಕಾರ ಸಿದ್ದರಾಮಯ್ಯನವರ ನಿರ್ಗಮನ ಮತ್ತು ಕಾಂಗ್ರೆಸ್ ಮತಗಳ ವಿಭಜನೆಯು ಪರೋಕ್ಷವಾಗಿ ಬಿಜೆಪಿ ಮತ್ತು ಅದರ ಮೈತ್ರಿಕೂಟವಾದ ರಾಷ್ಟ್ರೀಯ ಅಂದರೆ ಎನ್ಡಿಎಗೆ ಅಂದರೆ ಬಿಜೆಪಿಗೆ ನಿರ್ಣಾಯಕ ಲಾಭವನ್ನು ತಂದುಕೊಡುತ್ತೆ. ಪ್ರಸ್ತುತ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟವು ಕರ್ನಾಟಕದ ಪ್ರಬಲ ಜಾತಿಗಳಾದ ಲಿಂಗಾಯತ ಮತ್ತು ಒಕ್ಕಲಿಗ ಮತಗಳನ್ನು ಗಟ್ಟಿಯಾಗಿ ಕ್ರೋಢೀಕರಿಸಿದೆ. ವಿರೋಧಿ ಮತಗಳು 2 ಅಥವಾ 3 ಬಣಗಳಾಗಿ ವಿಭಜಿತವಾದಾಗ ಈ ಪ್ರಬಲ ಜಾತಿಗಳ ಮತ ಏಕೀಕರಣವು ಬಿಜೆಪಿಗೆ ಸುಲಭವಾಗಿ ಬಹುಮತವನ್ನು ಗಳಿಸಲು ಅನುವು ಮಾಡಿಕೊಡುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗಿ ತಮ್ಮ ಸಿದ್ಧಾಂತವನ್ನು ಉಳಿಸಿಕೊಂಡು ಚುನಾವಣೆಗೆ ಸ್ಪರ್ಧಿಸಿದರೆ ಇವರು ವಾಸ್ತವದಲ್ಲಿ ಅಹಿಂದ ವಿರೋಧಿ ಶಕ್ತಿಗಳಾದ ಬಿಜೆಪಿಯ ಗೆಲುವಿಗೆ ಕಾರಣಕರ್ತರಾಗ್ತಾರೆ. ಇನ್ನು ಒಂದು ವೇಳೆ ಸಿದ್ದರಾಮಯ್ಯನವರು ತಮ್ಮ ಶಾಸಕ ಸಮುದಾಯದೊಂದಿಗೆ ಕಾಂಗ್ರೆಸ್ನಿಂದ ನಿರ್ಗಮಿಸಿ ನೇರವಾಗಿ ಬಿಜೆಪಿಯನ್ನು ಸೇರಿದರೆ ಅದು ಕರ್ನಾಟಕದ ರಾಜಕೀಯ ಸಮೀಕರಣಗಳಲ್ಲಿ ಆಳವಾದ ಮತ್ತು ಬಹುಮುಖಿ ಬದಲಾವಣೆಗಳಿಗೆ ಕಾರಣವಾಗುತ್ತೆ. ಸಿದ್ದರಾಮಯ್ಯನವರು ಬಿಜೆಪಿಗೆ ಸೇರುವುದು ಅವರ 5 ದಶಕಗಳ ಜಾತ್ಯತೀತ ಮತ್ತು ಸಾಮಾಜಿಕ ನ್ಯಾಯದ ಪರವಾದ ರಾಜಕೀಯ ಜೀವನದ ಸಿದ್ಧಾಂತಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರುತ್ತೆ. ಇವರು ಹಿಂದುತ್ವ ಮತ್ತು ಹಿಂದೂ ಧರ್ಮವನ್ನು ಪ್ರತ್ಯೇಕವಾಗಿ ನೋಡುವ ಮೂಲಕ ಬಿಜೆಪಿಯ ಕೋರ್ ಸಿದ್ಧಾಂತವನ್ನು ಸಾರ್ವಜನಿಕವಾಗಿ ಟೀಕಿಸಿದ್ದಾರೆ. ಇನ್ನು ಬಿಜೆಪಿಯು ಕೋರ್ ಹಿಂದುತ್ವ ಸಿದ್ಧಾಂತ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದರೆ RSS ಜೊತೆಗಿನ ನಿಕಟ ಸಂಬಂಧವನ್ನು ಹೊಂದಿರುವ ಬಲಪಂಥೀಯ ಪಕ್ಷವಾಗಿದೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ತೊರೆದರೆ ಅದು DK ಶಿವಕುಮಾರ್ ಅವರಿಗೆ ಪಕ್ಷದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಲು ಅನುವು ಮಾಡಿಕೊಡುತ್ತೆ. ಆದರೆ ಇದು ಕಾಂಗ್ರೆಸ್ನ ರಾಜಕೀಯ ಭೂಪಟವನ್ನು ಹಳೆ ಮೈಸೂರು ಭಾಗಕ್ಕೆ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಸೀಮಿತಗೊಳಿಸುತ್ತೆ. ಕಾಂಗ್ರೆಸ್ಗೆ ಅಹಿಂದ ಸಮುದಾಯದ ಅಹಿಂದ ನಾಯಕತ್ವದ ಸಾಮೂಹಿಕ ಆಕರ್ಷಣೆಯು ನಷ್ಟವಾಗುತ್ತೆ. ಸದ್ಯಕ್ಕಂತೂ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ತುಂಬಾ ಜೋರಾಗಿ ನಡೀತಾ ಇದೆ. ಒಂದು ಕಡೆ DK ಶಿವಕುಮಾರ್ ಅವರು ಶತಾಯಗತಾಯ ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆಯ ಪ್ರಸ್ತಾಪವನ್ನ ಮುಂದಿಟ್ಟು ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಪ್ರಯತ್ನದಲ್ಲಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅಥವಾ DK ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್